ಇನ್ನು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಬಂಡಾಯಕ್ಕೆ ಬ್ರೇಕ್ ಬಿತ್ತ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಡಿಕೆಶಿ ಕೈಗೊಂಡಂತ ಅಮಾನತು ಕ್ರಮದ ಹಿಂದಿನ ಅಸಲಿಯತ್ತೇನು ಅನ್ನುವಂತ ಪ್ರಶ್ನೆಗಳು ಒಂದ್ ಕಡೆನಲ್ಲಿ ಉದ್ಭವ ಆಗ್ತಾ ಇದ್ರೆ, ಇನ್ನೊಂದ್ ಕಡೆನಲ್ಲಿ ಏನಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ಬೈ ಎಲೆಕ್ಷನ್ ಆಲ್ರೆಡಿ ಈ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಗಿರುವಂತದ್ದು. ಡಿಕೆಶಿ ಕೈಗೊಂಡ ಅಮಾನತು ಕ್ರಮದ ಹಿಂದಿನ ಅಸಲಿಯತ್ತೇನು? ಸಿಎಂ ಸಿದ್ದರಾಮಯ್ಯ ಬಣದ ಮೇಲೆ ಡಿಕೆಶಿ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಡೆಸ್ತಾ ಇದ್ದಾರೆ. ಶಿಸ್ತಿನ ನೆಪದಲ್ಲಿ ಸಿಎಂ ಆಪ್ತ ನಾಯಕ ಜಬ್ಬಾರ್ಗೆ ಗೇಟ್ ಪಾಸ್ ಅನ್ನ ಕೊಡಲಾಗಿರುವಂಥದ್ದು. ಕೈಪಡಿಯಲ್ಲಿ ಶಿಸ್ತು ಪರ್ವ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸೆಡ್ ಹೊಡೆದ್ರ ಆಗಾಗ. ಇನ್ನು ಡಿಕೆಶಿ ವಿರುದ್ಧವೇ ಪರೋಕ್ಷ ಮುನಿಸನ್ನ ತೋರಿಸಿದ್ರ ಜಬ್ಬಾರ್ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅಮಾನತು ಆದೇಶದ ಬೆನ್ನಲ್ಲೇ ಕೆಪಿಸಿಸಿ ವಿರುದ್ಧ ಗುಡುಕ್ತಾ ಇದ್ದಾರೆ. ಡಿಕೆಶಿ ಬಣದ ಕ್ರಮಕ್ಕೆ ತಿರುಗೇಟನ್ನ ನೀಡೋದಕ್ಕೆ ಎಂಎಲ್ಸಿ ಸಜ್ಜಾಗಿದ್ದಾರೆ. ಅಮಾನತುಗೊಂಡ್ರೂ ಕೂಡ ಅಬ್ದುಲ್ ಜಬ್ಬಾರ್ ಅವರು ಇದೀಗ ಅಬ್ಬರಿಸ್ತಾ ಇದ್ದಾರೆ. ಅಮಾನತು ಆದೇಶಕ್ಕೆ ಅಬ್ದುಲ್ ಜಬ್ಬಾರ್ ಚಾಲೆಂಜ್ ಅನ್ನು ಹಾಕಿದ್ದಾರೆ. ಓಪನ್ ಚಾಲೆಂಜ್ ಅನ್ನು ಹಾಕಿರುವಂತದ್ದು. ದಾಖಲೆ ಇದ್ರೆ ತೋರಿಸಿ, ಸುಮ್ಮನೆ ಆರೋಪಿಸಬೇಡಿ ಅಂತ ಹೇಳ್ತಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪಕ್ಕೆ ಜಬ್ಬಾರ್ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದಾಖಲೆಗಳಿದೆ ಅಂತ ಹೇಳ್ತಾ ಇದ್ರು, ಆದ್ರೆ ಯಾವ ದಾಖಲೆ ಇದೆ ತೋರಿಸಿ ಅಂತ ಓಪನ್ ಚಾಲೆಂಜ್ ಅನ್ನ ಹಾಕ್ತಿದ್ದಾರೆ. ನಾನು ಬಂದ ಮೇಲೆ ಅದ್ರ ಬಗ್ಗೆ ಉತ್ತರ ಕೊಡ್ತೇನೆ. ಈಗ ನನಗೆ ಅದು ನಿಮ್ಮ ಬಾಯಿಂದನೇ ನಾನು ಕೇಳ್ತಾ ಇರೋದು. ಈಗ ತನಕ ನಾನು ಎಲ್ಲೂ ನೋಡಿಲ್ಲ. ಅದು ನನಗೆ ಇನ್ನೊಂದು ತನಕ ನಾನು ಕೆಪಿಸಿಸಿಯಿಂದ ಅಫಿಷಿಯಲ್ ಆಗಿನೇ ಆದೇಶ ಹೊರಡಿಸಿರುವಂಥದ್ದು ಸರ್. ಅದು ಬರಲಿ, ಬಂದಾಗ ನಾನು ಅದು ಕರೆಕ್ಟಾಗಿ ಸರಿಯಾದ ಅಂತ ನಾನು ಉತ್ತರ ಕೊಡ್ತೀನಿ. ಆ ವಿಚಾರ ಕೆಲವು ಯಾವ್ದಾರ ಒಂದು ವಿಡಿಯೋ ಅದು ವೈರಲ್ ಮಾಡಿ ತೋರಿಸ್ಬೇಕಲ್ಲ. ಈಗ ಆಡಿಯೋ ವೈರಲ್ ಆಗಿತ್ತು ಅಂತ ಬರೀ ಹೇಳಿದರೆ ಅದು ವೈರಲ್ ಅಂತ ಹೇಳೋಂಗಿಲ್ಲ. ಇಲ್ಲಾಂದರೆ ನಮಗೆ ಅದು ಒಂದು ಕಡೆಯಿಂದ ಕಳಿಸ್ಬೇಕು. ಅದು ನೋಡಪ್ಪ ನೀವು ಮಾಡಿದಿರಿ ತಪ್ಪು ಅಂತ. ನಮಗೆ ಆಶ್ಚರ್ಯ, ಈಗ ಅವ್ರು ಮಾಡಿದಾರಂತ ಕೇಳಿ ನನಗೆ ಆಶ್ಚರ್ಯ ಒಂದೇ ಆಗಿದ್ದು, ಈ ಒಬ್ಬರಿಗೆ ಒಂದು ಇದು ಮಾಡ್ತಾರಲ್ಲ ಅಂತ ನಮಗೆ ಗೊತ್ತಾಗಿದೆ. ಈಗ ಇದಕ್ಕಿಂತ ಹಿಂದೆ ಇಂಥವು ಬೇಕಾದಷ್ಟಾಗಿದ್ದಾವೆ. ನಮ್ಗೆ ಯಾವುದೊಂದು ಪ್ರೂಫ್ ಇಟ್ಕೊಂಡು ಇವ್ರು ನಮಗೆ ಸಸ್ಪೆಂಡ್ ಮಾಡಿದಾರಂತ ನಮ್ಗೆ ಕೇಳಬೇಕಾಯಿತು. ನಮಗೆ ನೀವು ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ನೀವು ಮಾಡಿದಾರಂತ ನಮ್ಗೆ ಏನಾರ ಕೇಳಿದರೆ ಅದಕ್ಕೆ ನಾವು ಉತ್ತರ ಕೊಡ್ತಿದ್ವಿ. ಅದು ನಮಗೆ ಗೊತ್ತಾಗಿಲ್ದಂಗೆ ಇವರು ಮಾಡಿದಾರಂತ ಕೇಳಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇಲ್ಲ, ನಾನು ಬಂದ ಮೇಲೆ ಅದ್ರ ಬಗ್ಗೆ ಉತ್ತರ ಕೊಡ್ತೇನೆ. ಈಗ ನನಗೆ ಅದು ನಿಮ್ಮ ಬಾಯಿಂದನೇ ನಾನು ಕೇಳ್ತಾ ಇರೋದು. ಈಗ ತನಕ ನಾನು ಎಲ್ಲೂ ನೋಡಿಲ್ಲ. ಅದು ನನಗೆ ಇನ್ನೊಂದು ತನಕ ನಾನು ಕೆಪಿಸಿಸಿಯಿಂದ ಅಫಿಷಿಯಲ್ ಆಗಿನೇ ಆದೇಶ ಹೊರಡಿಸಿರುವಂಥದ್ದು ಸರ್. ಅದು ಬರಲಿ, ಬಂದಾಗ ನಾನು ಅದು ಕರೆಕ್ಟಾಗಿ ಸರಿಯಾದ ಅಂತ ನಾನು ಉತ್ತರ ಕೊಡ್ತೀನಿ. ಆ ವಿಚಾರ ಕೆಲವು ಯಾವ್ದಾರ ಒಂದು ವಿಡಿಯೋ ಅದು ವೈರಲ್ ಮಾಡಿ ತೋರಿಸ್ಬೇಕಲ್ಲ. ಈಗ ಆಡಿಯೋ ವೈರಲ್ ಆಗಿತ್ತು ಅಂತ ಬರೀ ಹೇಳಿದರೆ ಅದು ವೈರಲ್ ಅಂತ ಹೇಳೋಂಗಿಲ್ಲ. ಇಲ್ಲಾಂದರೆ ನಮಗೆ ಅದು ಒಂದು ಕಡೆಯಿಂದ ಕಳಿಸ್ಬೇಕು. ಅದು ನೋಡಪ್ಪ ನೀವು ಮಾಡಿದಿರಿ ತಪ್ಪು ಅಂತ. ನಮಗೆ ಆಶ್ಚರ್ಯ, ಈಗ ಅವ್ರು ಮಾಡಿದಾರಂತ ಕೇಳಿ ನನಗೆ ಆಶ್ಚರ್ಯ ಒಂದೇ ಆಗಿದ್ದು, ಈ ಒಬ್ಬರಿಗೆ ಒಂದು ಇದು ಮಾಡ್ತಾರಲ್ಲ ಅಂತ ನಮಗೆ ಗೊತ್ತಾಗಿದೆ. ಈಗ ಇದಕ್ಕಿಂತ ಹಿಂದೆ ಇಂಥವು ಬೇಕಾದಷ್ಟಾಗಿದ್ದಾವೆ. ನಮ್ಗೆ ಯಾವುದೊಂದು ಪ್ರೂಫ್ ಇಟ್ಕೊಂಡು ಇವ್ರು ನಮಗೆ ಸಸ್ಪೆಂಡ್ ಮಾಡಿದಾರಂತ ನಮ್ಗೆ ಕೇಳಬೇಕಾಯಿತು. ನಮಗೆ ನೀವು ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ನೀವು ಮಾಡಿದಾರಂತ ನಮ್ಗೆ ಏನಾರ ಕೇಳಿದರೆ ಅದಕ್ಕೆ ನಾವು ಉತ್ತರ ಕೊಡ್ತಿದ್ವಿ. ಅದು ನಮಗೆ ಗೊತ್ತಾಗಿಲ್ದಂಗೆ ಇವರು ಮಾಡಿದಾರಂತ ಕೇಳಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇಲ್ಲ, ನಾನು ಬಂದ ಮೇಲೆ ಅದ್ರ ಬಗ್ಗೆ ಉತ್ತರ ಕೊಡ್ತೇನೆ. ಈಗ ನನಗೆ ಅದು ನಿಮ್ಮ ಬಾಯಿಂದನೇ ನಾನು ಕೇಳ್ತಾ ಇರೋದು. ಈಗ ತನಕ ನಾನು ಎಲ್ಲೂ ನೋಡಿಲ್ಲ. ಅದು ನನಗೆ ಇನ್ನೊಂದು ತನಕ ನಾನು ಕೆಪಿಸಿಸಿಯಿಂದ ಅಫಿಷಿಯಲ್ ಆಗಿನೇ ಆದೇಶ ಹೊರಡಿಸಿರುವಂಥದ್ದು ಸರ್. ಅದು ಬರಲಿ, ಬಂದಾಗ ನಾನು ಅದು ಕರೆಕ್ಟಾಗಿ ಸರಿಯಾದ ಅಂತ ನಾನು ಉತ್ತರ ಕೊಡ್ತೀನಿ. ಆ ವಿಚಾರ ಕೆಲವು ಯಾವ್ದಾರ ಒಂದು ವಿಡಿಯೋ ಅದು ವೈರಲ್ ಮಾಡಿ ತೋರಿಸ್ಬೇಕಲ್ಲ. ಈಗ ಆಡಿಯೋ ವೈರಲ್ ಆಗಿತ್ತು ಅಂತ ಬರೀ ಹೇಳಿದರೆ ಅದು ವೈರಲ್ ಅಂತ ಹೇಳೋಂಗಿಲ್ಲ. ಇಲ್ಲಾಂದರೆ ನಮಗೆ ಅದು ಒಂದು ಕಡೆಯಿಂದ ಕಳಿಸ್ಬೇಕು. ಎಸ್, ನೋಡಿ, ಡಿಕೆಶಿ ಬಣದ ಕ್ರಮಕ್ಕೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಇದೀಗ ಜಬ್ಬಾರ್ ಅವರು. ದಾಖಲೆಗಳಿದೆ ಅಂತ ಹೇಳ್ತಾ ಇದ್ರು. ಸರಿ ಆಯ್ತು, ತೋರಿಸಿ, ಯಾವ್ಯಾವ ದಾಖಲೆಗಳಿದೆ ನಾನು ಕೂಡ ನೋಡ್ತೀನಿ ಅಂತ ಹೇಳ್ತಿದ್ದಾರೆ. ಡಿಕೆಶಿ ವಿರುದ್ಧವೇ ಪರೋಕ್ಷ ಮುನಿಸನ್ನ ತೋರಿಸಿದ್ದಾರೆ ಜಬ್ಬಾರ್ ಅವರು. ಅಮಾನತು ಆದೇಶದ ಬೆನ್ನಲ್ಲೇ ಕೆಪಿಸಿಸಿ ವಿರುದ್ಧ ಗುಡುಕ್ತಾ ಇರುವಂಥದ್ದು. ದಾಖಲೆಗಳಿದೆ ಅಂತ ಹೇಳ್ತಿದ್ದೀರಾ ಅಲ್ವಾ, ದಾಖಲೆಗಳನ್ನ ತೋರಿಸಿ. ಹಾಗಾದ್ರೆ ಯಾವ್ಯಾವ ದಾಖಲೆಗಳಿದೆ? ನಾನು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಾ. ಸರಿ, ಆ ದಾಖಲೆಗಳನ್ನೆಲ್ಲ ನೀವು ತೋರಿಸಿ, ಅದಾದ್ಮೇಲೆ ನಾನು ಒಪ್ಕೊಳ್ತೀನಿ ಅಂತ ಜಬ್ಬಾರ್ ಅವರು ಓಪನ್ ಚಾಲೆಂಜ್ ಅನ್ನ ಹಾಕ್ತಿದ್ದಾರೆ. ಅಮಾನತು ಆದೇಶಕ್ಕೆ ಓಪನ್ ಚಾಲೆಂಜ್ ಅನ್ನ ಹಾಕಿರುವಂಥದ್ದು. ಸುಮ್ಮನೆ ಆರೋಪವನ್ನ ಮಾಡಬೇಡಿ, ಅದೇನಿದೆ ದಾಖಲೆ ಅದನ್ನ ನಮ್ಮ ಮುಂದೆ ಕೂಡ ತೋರಿಸಿ ಅಂತ ಹೇಳ್ತಿದ್ದಾರೆ. ಓಪನ್ ಚಾಲೆಂಜ್ ಅನ್ನ ಕೂಡ ಹಾಕಿದ್ದಾರೆ. ಎಲ್ಲೋ ಒಂದ್ ಕಡೆ
ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರನ್ನೇ ಟಾರ್ಗೆಟ್ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇನ್ನೂ ಕೂಡ ಬೈ ಎಲೆಕ್ಷನ್ ಆಗಿರುವಂತಹ ರಿಸಲ್ಟ್ ಬಂದಿಲ್ಲ. ಆ ರಿಸಲ್ಟ್ಗಾಗಿ ಎಲ್ಲರೂ ಕೂಡ ಜಾತಕ ಪಕ್ಷಿಯಂತೆ ಕಾಯ್ಕೊಂಡು ಕೂತಿದ್ದಾರೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿಯೇ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ರೀತಿಯಾಗಿ ಆಗ್ತಾ ಇರೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸ್ವತಃ ಸರ್ಕಾರದ ಗುಪ್ತಚರ ಇಲಾಖೆಯಿಂದ ಬಂದಿರುವಂತಹ ಒಂದು ವರದಿಯಲ್ಲೂ ಕೂಡ ಇದನ್ನೇ ಉಲ್ಲೇಖ ಮಾಡಲಾಗಿದೆ. ಕಾಂಗ್ರೆಸ್ ಈ ಬಾರಿ ಬೈ ಎಲೆಕ್ಷನ್ ನಲ್ಲಿ ಸೋಲುತ್ತೆ. ಅದು ದಾವಣಗೆರೆ ದಕ್ಷಿಣ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಎರಡೂ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಸೋಲುತ್ತೆ ಅನ್ನುವಂತಹ ಒಂದು ವರದಿ ಅದರಲ್ಲಿ ಬಂದಿದೆ. ಹಾಗಾಗಿ ಈ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆಯಾ ಅಥವಾ ಸಿಎಂ ಸಿದ್ದರಾಮಯ್ಯನವರ ಬಣವನ್ನೇ ಟಾರ್ಗೆಟ್ ಮಾಡಿರೋದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಹೆಚ್ಚಿನದಾಗಿ ಕಾಣಿಸ್ತಾ ಇದೆ. ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಬಸವರಾಜ್, ಒಂದ್ ಕಡೆನಲ್ಲಿ ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ ನಡೆದಿದೆ. ರಿಸಲ್ಟ್ಗಾಗಿ ಎಲ್ಲರೂ ಕೂಡ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಷ್ಟು ಆಗು ಹೋಗುಗಳನ್ನ ನೋಡಿದ್ರೆ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರನ್ನ ಅಮಾನತು ಮಾಡಲಾಗ್ತಾ ಇದೆ. ಯಾಕೆ, ಏನಾಗ್ತಾ ಇದೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನಿದೆ, ಈ ಒಂದು ಉಪಚುನಾವಣೆಯಲ್ಲಿ ಪಕ್ಷದ ವಿರುದ್ಧವಾಗಿ ಚಟುವಟಿಕೆ ಮಾಡಿದ್ದಾರೆ. ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತಗಳನ್ನು ಒಂದು ಚದುರಿಸುವಂತಹ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದನ್ನು ಆರೋಪಿಸಿ ಇದೀಗ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತ ಸಮುದಾಯದ ನಾಯಕರ ಮೇಲೆ ಕ್ರಮ ಕೂಡ ಆಗ್ತಾ ಇದೆ. ಮೊದಲನೇದಾಗಿ ನಜೀರ್ ಅಹಮದ್ ಅವ್ರನ್ನ ಏನು ಸಿಎಂ ರಾಜಕೀಯ ಕಾರ್ಯದರ್ಶಿಯಿಂದ ಕೂಡ ಬಿಡುಗಡೆ ಮಾಡಿದ್ರು. ಅದಾದ ಬಳಿಕ ಇವತ್ತು ಅಬ್ದುಲ್ ಜಬ್ಬಾರ್ ಅವರನ್ನು ಕೂಡ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಅಮಾನತು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಸುಕನ್ಯಾ, ಈ ಒಂದು ನಡೆ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಬರೋಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ಪಕ್ಷ ಒಂದ್ ರೀತಿಯಲ್ಲಿ ಈಗ ಕ್ರಮಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಪಕ್ಷದ ವಿರುದ್ಧವಾಗಿ ಚಟುವಟಿಕೆ ಮಾಡಿರ್ತಕ್ಕಂತಹ ನಾಯಕರನ್ನ ಅದ್ರ ಬಗ್ಗೆ ಹೈಕಮಾಂಡ್ ನಾಯಕರು ಕೂಡ ವರದಿ ಕೊಟ್ಟಿದ್ದಾರೆ ಅನ್ನುವಂಥದ್ದಿದೆ. ಅದರ ಪ್ರಮುಖವಾಗಿ ಆಡಿಯೋ ಕೂಡ ಒಂದು ಹೈಕಮಾಂಡ್ ನಾಯಕರಿಗೆ ತಲುಪಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅದರ ಒಂದು ಆಧಾರದ ಮೇಲೆ ಇದೀಗ ಕ್ರಮದ ಮೇಲೆ ಕ್ರಮ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿನ ಬೆಳವಣಿಗೆ ನಾವು ನೋಡ್ತಾ ಹೋದ್ರೆ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಹಲವು ನಾಯಕರ ಮೇಲೆ ಕ್ರಮಗಳು ಕೂಡ ಆಗ್ತಾ ಇದ್ದಾವೆ. ಸ್ವತಃ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒತ್ತಾಯ ಕೂಡ ಇದೆ. ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆ ಒಂದು ಆಧಾರದ ಬೆನ್ನಲ್ಲೇ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರನ್ನ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ರಾತ್ರಿ ಮತ್ತೆ ಬೆಳಿಗ್ಗೆ ಎರಡು ಸಮಯದಲ್ಲಿ ಕೂಡ ಕರೆಸಿ ಅವರನ್ನ ಚರ್ಚೆ ಕೂಡ ನಡೆಸಿರ್ತಕ್ಕಂಥದ್ದು. ಬೆಳಿಗ್ಗೆ ಕೂಡ ಚರ್ಚೆ ನಡೆಸಿದ್ರು. ಅದಾದ ಬಳಿಕ ರಾತ್ರಿ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಜೊತೆ ಕೂಡ ಹೈಕಮಾಂಡ್ ನಾಯಕರು ಏನು ವರದಿ ಕೊಟ್ಟಿದ್ದಾರೆ, ಅದರಲ್ಲಿ ಏನ್ ಪಕ್ಷದ ವಿರುದ್ಧ ಚಟುವಟಿಕೆಯಲ್ಲಿ ಏನೊಂದು ಅಲ್ಲಿ ಲೋಪದೋಷಗಳಾಗಿದ್ದಾವೆ ಅನ್ನುವಂಥದ್ದನ್ನು ಕೂಡ ಜಮೀರ್ ಅಹಮದ್ ಖಾನ್ ಅವ್ರ ಜೊತೆ ಕೂಡ ಚರ್ಚೆ ನಡೆಸಿದ್ರು. ಅದಾದ ಬಳಿಕ ಇದೀಗ ಅಬ್ದುಲ್ ಜಬ್ಬಾರ್ ಅವರನ್ನು ಕೂಡ ಕಾಂಗ್ರೆಸ್ ಪಕ್ಷದಿಂದಲೇ ಅಂದ್ರೆ ಸುದೀರ್ಘವಾಗಿ 40 ವರ್ಷಗಳ ಕಾಲ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿರ್ತಕ್ಕಂತಹ ನಾಯಕರು, ಈಗ MLC ಕೂಡ ಹೌದು. ಆದ್ರೆ ಇದ್ದಕ್ಕಿದ್ದಂತೆ ಅಲ್ಲಿ ಪಕ್ಷದ ವಿರುದ್ಧವಾಗಿರ್ತಕ್ಕಂಥ ಚಟುವಟಿಕೆ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನ ಆರೋಪದಡಿ ಈಗ ಅವ್ರನ್ನ ಅಮಾನತು ಕೂಡ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಇದು ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಸುಕನ್ಯಾ, ಎಸ್ ಬಸವರಾಜ್, ಹಾಗೆ ಸಂಪರ್ಕದಲ್ಲಿರಿ, ನಾವು ನಿಮ್ಮನ್ನ ಮತ್ತೆ ಮಾತನಾಡಿಸ್ತಾ ಹೋಗ್ತೀನಿ. ಈ ಕುರಿತಾಗಿ ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ, ನೋಡ್ಕೊಂಡು ಹೋಗೋಣ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಬಿಕ್ಕಟ್ಟು ತಾರಕಕ್ಕೇರ್ತಾ ಇದೆ. ಆಪ್ತ ಜಬ್ಬಾರ್ ಅಮಾನತು ವಿಚಾರವೇ ಗೊತ್ತಿಲ್ಲವೆಂದು ಜಮೀರ್ ಹೇಳ್ತಿದ್ದಾರೆ. ಇದೀಗ ಜಬ್ಬಾರ್ ಅಮಾನತು ಬಗ್ಗೆ ಗೊತ್ತೇ ಇಲ್ಲ ಎಂದ ವಸತಿ ಮಂತ್ರಿ. ನಿಮ್ಮಿಂದಲೇ ಕೇಳುತ್ತಿದ್ದೇನೆ ಎಂದ ವಸತಿ ಸಚಿವ ಜಮೀರ್ ಅಹಮದ್. ಅಮಾನತಿನ ವಿಷಯವೇ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಜಮೀರ್ ಅಹಮದ್ ಅವರು. ವಿಷಯ ತಿಳಿದಿಲ್ಲ ಅಂತ ಜಮೀರ್ ಅಹಮದ್ ಹೇಳ್ತಾ ಇರುವಂಥದ್ದು. ಅಸಲಿ ಸತ್ಯ ಏನು ಹಾಗಾದ್ರೆ? ಎಸ್, ಈ ಕುರಿತಾಗಿ ನಾವು ಮತ್ತೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಆಪ್ತ ಜಬ್ಬಾರ್ ಅಮಾನತು ವಿಚಾರವೇ ಗೊತ್ತಿಲ್ಲ ಅಂತ ಜಮೀರ್ ಅವರು ಹೇಳ್ತಾ ಇರುವಂಥದ್ದು. ಜಬ್ಬಾರ್ ಅಮಾನತು ಬಗ್ಗೆ ಗೊತ್ತೇ ಇಲ್ಲ ಅಂತ ವಸತಿ ಮಂತ್ರಿ ಹೇಳ್ತಿದ್ದಾರೆ. ಹಾಗಾದ್ರೆ ಗೊತ್ತೇ ಇಲ್ವಾ? ಅಮಾನತಿನ ವಿಷಯವೇ ಗೊತ್ತಿಲ್ಲ ಅಂತ ಸಚಿವ ಜಮೀರ್ ಅಹಮದ್ ಹೇಳ್ತಾ ಇರುವಂತದ್ದು. ಅಮಾನತಾಗಿರುವಂತಹ ವಿಚಾರನೆ ಜಮೀರ್ ಅಹಮದ್ ಅವ್ರಿಗೆ ಗೊತ್ತಿಲ್ವಂತೆ. ಹಾಗಾದ್ರೆ ಅದರ ಅಸಲಿ ಸತ್ಯ ಏನು? ಹಾಗಾದ್ರೆ ವಕ್ಫ್ ಸಚಿವ ಜಮೀರ್ ಅಹಮದ್ ಅವರಿಂದ ಅಚ್ಚರಿ ಪ್ರತಿಕ್ರಿಯೆಯನ್ನ ಕೊಡಲಾಗ್ತಾ ಇದೆ, ತಾರಕಕ್ಕೆ ಹೇಳ್ತಾ ಇದೆ.
ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವಿಚಾರ ಆಪ್ತ ಜಬ್ಬಾರ್ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಲ್ಲೋ ಒಂದ್ ಕಡೆ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ರವ್ರಿಗೆ ಈ ಒಂದು ವಿಚಾರನೇ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೀವ್ ಹೇಳ್ತಿರೋದ್ರಿಂದನೇ ನನಗೆ ಗೊತ್ತಾಗ್ತಾ ಇದೆ, ಇಲ್ದಲೇ ಇದ್ರೆ ನನಗೆ ವಿಚಾರನೇ ಗೊತ್ತಾಗ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಇಷ್ಟು ದಿನ ಏನೇನ್ ಆಗ್ತಾ ಇತ್ತು ಆ ಎಲ್ಲ ಅಪ್ಡೇಟ್ಸ್ ಇವ್ರಿಗೆ ಗೊತ್ತೇ ಇಲ್ವಾ? ಸುಮ್ನೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರ? ಯಾಕಂತ ಅಂದ್ರೆ ಎಲ್ಲೋ ಒಂದು ಕಡೆ ಈ ಒಂದು ದಾವಣಗೆರೆ ದಕ್ಷಿಣ ವಿಚಾರಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ನಿರ್ಣಾಯಕ ಆಗಿದ್ರು. ಆ ಸಂದರ್ಭದಲ್ಲಿ ಬಂಡಾಯ ಎದ್ದಾಗ್ಲೂ ಕೂಡ ಜಮೀರ್ ಅವರು ಮೂಗನ್ನ ತೋರಿಸ್ಲಿಲ್ಲ, ಅವರನ್ನ ಎಲ್ಲೋ ಒಂದ್ ಕಡೆ ಮನವೊಲಿಸೋದ್ರಲ್ಲೂ ಕೂಡ ಹಿಂದೇಟ್ ಹಾಕಿದ್ರು. ಆ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ SS ಮಲ್ಲಿಕಾರ್ಜುನ್ ಅವರು ಕೂಡ ಆಕ್ರೋಶವನ್ನ ಹೊರ ಹಾಕಿದ್ರು. ಜಮೀರ್ ಅವರು ಪ್ರಚಾರಕ್ಕೆ ಬರ್ದಲೇ ಇದ್ರು, ಪರವಾಗಿಲ್ಲ ಅಂತ ಕೂಡ ಹೇಳಿದ್ದಂಥದ್ದು ಆ ಸಂದರ್ಭದಲ್ಲಿ. ಅದಾದ ನಂತರ ಎಲ್ಲೋ ಒಂದ್ ಕಡೆ ಈ ಒಂದು ಸಂದರ್ಭದಲ್ಲಿ ಜಮೀರ್ ಅವರ ಯೋಚನೆ ಆಲೋಚನೆಗಳನ್ನ ನೋಡ್ತಾ ಹೋದ್ರೆ ನಾವು ಕಾಂಗ್ರೆಸ್ ಇಫ್ ಇನ್ ಕೇಸ್ ಏನಾದ್ರೂ ಸೋತ್ರೆ ನೀವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಲಿಲ್ಲ, ಹಾಗಾಗಿ ಕಾಂಗ್ರೆಸ್ ಸೋಲ್ತು ಅನ್ನುವಂತ ಹೇಳಿಕೆಗಳನ್ನ ಕೊಡುವಂತಹ ಚಾನ್ಸಸ್ ಇದೆ. ಒಂದ್ ವೇಳೆ ಗೆದ್ರೆ, ಏನಾದ್ರೂ ಕಾಂಗ್ರೆಸ್ ಗೆದ್ರೆ, ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿದ್ರಿಂದ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದೆ, ಹಾಗಾಗಿ ಕಾಂಗ್ರೆಸ್ ಗೆಲ್ತು ಅನ್ನುವಂತ ಹೇಳಿಕೆಗಳನ್ನ ಕೊಡುವಂತಹ ಸಾಧ್ಯತೆಗಳಿದೆ. ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಾನು ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ನ ಮಾತನಾಡಿಸ್ತಾ ಹೋಗ್ತೀನಿ. ಎಸ್ ಬಸವರಾಜ್, ಇವಾಗ ತಾನೇ ನಾವು ಜಮೀರ್ ಅಹ್ಮದ್ ಅವ್ರದ್ದು ಒಂದು ಬ್ರೇಕಿಂಗ್ ಅನ್ನ ನೋಡಿದ್ವಿ. ಎಲ್ಲೋ ಒಂದು ಕಡೆ ನನ್ಗೆ ವಿಚಾರನೇ ಗೊತ್ತಿಲ್ಲ, ಜಬ್ಬಾರ್ ಅವರು ಯಾಕಾಗ ಅಮಾನತುಗೊಂಡ್ರು, ಅಮಾನತ್ ಆಗಿದ್ದಾರಾ, ಆ ವಿಚಾರ ನನಗೆ ತಿಳಿದೇ ಇಲ್ಲ, ನೀವ್ ಹೇಳ್ತಿರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಏನಿದರ ಅಸಲಿಯತ್ತು? ಸುಕನ್ಯಾ, ಇದೀಗ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆ ಏನಿದೆ, ಈಗಾಗಲೇ ಅಬ್ದುಲ್ ಜಬ್ಬಾರ್ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೂ ಕೂಡ ಅಮಾನತು ಕೂಡ ಮಾಡಲಾಗಿದೆ. ಈ ಒಂದು ಬೆಳವಣಿಗೆಯ ವಿಚಾರ ಕುರಿತಾಗಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ಕೇಳಿದಂತಹ ಸಂದರ್ಭದಲ್ಲಿ ಅಬ್ದುಲ್ ಜಬ್ಬಾರ್ನವ್ರನ್ನ ಯಾಕೆ ಕಾಂಗ್ರೆಸ್ ಪಕ್ಷದಿಂದ ಅಮಾನತ್ ಮಾಡಿದ್ರು ಅನ್ನುವಂಥದ್ದು ವಿಚಾರ ನನಗಿನ್ನೂ ಕೂಡ ಗೊತ್ತಾಗಿಲ್ಲ. ಅದು ಯಾಕೆ ಮಾಡಿದ್ರು, ಏನದರ ಹಿನ್ನೆಲೆ, ಏನು ಲೋಪದೋಷಗಳ ಆಗಿದೆ ಅನ್ನುವಂಥದ್ದನ್ನು ಕೂಡ ನನಗೆ ಕೂಡ ಇನ್ನೂ ಕೂಡ ಮಾಹಿತಿ ಇಲ್ಲ. ಆದರೆ ನಜೀರ್ ಅಹ್ಮದ್ ಅವರ ವಿರುದ್ಧವಾಗಿ ಒಂದಿಷ್ಟು ಆರೋಪಗಳು ಏನು ಕೇಳಿ ಬಂದಿದ್ವು, ಅವ್ರನ್ನ CM ರಾಜಕೀಯ ಕಾರ್ಯದರ್ಶಿಯಿಂದ ಏನು ಹುದ್ದೆಯನ್ನು ಬಿಡುಗಡೆ ಮಾಡಿದ್ರು, ಅದು ಕೂಡ ಒಂದಿಷ್ಟು ನಂಗೆ ನೋವಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿರ್ತಕ್ಕಂಥದ್ದು. ಅಂದರೆ ಸುಕನ್ಯಾ, ಒಂದು ಕಡೆ ಒಂದು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ನಾಯಕರ ಮೇಲೆ ಈಗ ಕ್ರಮಗಳ ಮೇಲೆ ಕ್ರಮ ಕೂಡ ಆಗ್ತಾ ಇದೆ. ಅವ್ರಿಗೂ ಕೂಡ ಒಂದು ಹೈಕಮಾಂಡ್ ನಾಯಕರು ಒಂದು ವರದಿಯಲ್ಲಿ ಅವ್ರದ್ದು ಕೂಡ ಒಂದಿಷ್ಟು ಲೋಪದೋಷ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದರ ಜೊತೆ ಈಗ ಅಬ್ದುಲ್ ಜಬ್ಬಾರ್ ಅವರನ್ನು ಕೂಡ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಅಮಾನತ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಈ ಬೆಳವಣಿಗೆ ಕುರಿತಾಗಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಒಂದಿಷ್ಟು ತಮ್ಮ ಒಂದು ಸಮುದಾಯದಲ್ಲಿ ಇರ್ತಕ್ಕಂಥ ನಾಯಕರ ಜೊತೆ ಚರ್ಚೆ ನಡೆಸುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಸುಕನ್ಯಾ, ಎಸ್, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ಈಗ ಆಲ್ರೆಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಆಗು ಹೋಗುಗಳನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ.